ಮಾಡಿದ್ರ ತಟ್ಟಿಯಲ್ಲಿ ಹುಳ ಬರ್ತೈತ್ರಿ, ಹೊಟ್ಟೆ ತುಂಬ ಊಟ ಕೊಡ್ತಿಲ್ಲ, ಸಾರ ಬರೀ ನೀರು ಇರ್ತೈತ್ರಿ, ವಾರದಲ್ಲಿ ಒಂದೇ ದಿನ ಬಟ್ಟೆ ತೊಳಿಬೇಕಂತ, ಜಳಕ ಮಾಡಕ್ಕೆ ಬಿಸಿನೀರು ಬರಲ್ಲ, ಕುಡಿಯಾಕ ಫಿಲ್ಟರ್ ನೀರು ಬರಲ್ಲ, ಮಧ್ಯಾಹ್ನದಿಂದ ಕೈ ತೊಳ್ಯಾಕು ನಮ್ಮ ಹಾಸ್ಟೆಲ್ದಾಗ ನೀರು ಇಲ್ಲ ನೋಡ್ರಿ ಅಂತ ಹಾಸ್ಟೆಲ್ ವಿದ್ಯಾರ್ಥಿ ನೀರು ರೊಚ್ಚಿಗೆದ್ದಾರ. ಹೌದು, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅಂಥೇಳಿ ಒಂದು ಮಾತು ಐತಿ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಾಸ್ಟೆಲ್ದಾಗ ವಿದ್ಯಾರ್ಥಿಗಳು ಚೆನ್ನಾಗಿ ಓದಲಿ ಅಂತೇಳಿ ಯೋಜನೆಗಳನ್ನು ರೂಪಿಸಿದ್ರೆ ಕೆಲವು ಅಧಿಕಾರಿಗಳು ಮತ್ತು ವಾರ್ಡನ್ಗಳ ಬೇಜವಾಬ್ದಾರಿಯಿಂದ ವಿದ್ಯಾರ್ಥಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ನೋಡ್ರಿ. ಬೆಳಗಾವಿ ನಗರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವ ದೀನ್ ದಯಾಳ್ ಉಪಾಧ್ಯಾಯ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ವಸತಿ ನಿಲಯದಾಗ ಸಮಸ್ಯೆಗಳು ಅಷ್ಟಿಷ್ಟಲ್ಲ ನೋಡ್ರಿ. ಕಳೆದ 15 ದಿನಗಳಿಂದ ಹಾಸ್ಟೆಲ್ ಒಳಗೆ ಸರಿಯಾಗಿ ನೀರು ಬರ್ತಿಲ್ಲ. ಇದರಿಂದ ವಾಶ್ರೂಮ್ ಹೋಗಾಕ ಸಮೇತ ವಿದ್ಯಾರ್ಥಿನಿಯರು ಪರದಾಟ ನಡೆಸಿದಾರ. ಮೆನು ಪ್ರಕಾರ ಊಟ ಇಲ್ಲ, ವಾರಾನ್ಗಟ್ಲೆ ಟೊಮೆಟೊ ಸಾಂಬಾರು ಕೊಡ್ತಾರ್ರಿ. ವಾರ್ಡನ್ ಸರಿಯಾಗಿ ಬಾಳೆಹಣ್ಣು ಕೊಡುವುದಿಲ್ಲ, ಹೊಟ್ಟೆ ತುಂಬ ಊಟನೂ ಇಲ್ಲ, ಊಟದಾಗ ನುಷಿಗಳು ಬರ್ತಾವಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ಯಾರ. ಆಗೋಷ್ಟು ಪಲ್ಯನೂ ಕೊಡಂಗಿಲ್ರಿ. ಮತ್ತು ಡೈಲಿ ಈಗ ಮಾರ್ನಿಂಗ್ 10 ಗಂಟೆಗೆ ಹೋಗಿ 5 ಗಂಟೆಗೆ ಏನು ಕಾಲೇಜ್ಗೆ ಬರ್ತಾರಲ್ರಿ, ಅವ್ರಿಗೆ ಪಲ್ಯ ಚಪಾತಿ ಅಷ್ಟೇ ಕಟ್ಕೊಂಡು ಹೋಗ್ಬೇಕಾಗ್ತೈತ್ರಿ. ಮಾರ್ನಿಂಗ್ ಸಾಂಬಾರು ಮಾಡಂಗಿಲ್ಲ, ಅನ್ನನೂ ಮಾಡಂಗಿಲ್ಲ. ಯಾಕಂದ್ರೆ ನಾವು ಚಪಾತಿ ಪಲ್ಯ ಮಾಡಿದ್ಮೇಲೆ ಸಾಂಬಾರು ಮಾಡ್ತೀವಿ. ಮಧ್ಯಾಹ್ನ ಯಾರು ಬರ್ತಾರಲ್ಲ ಅವರು ಅನ್ನ ಸಾಂಬಾರು ಉಣ್ತಾರ್ರಿ. ಆದ್ರೆ ಫುಲ್ ಡೇ ಹೋಗೋರಿ ನೀವು ಚಪಾತಿ ಪಲ್ಯ ಅಷ್ಟೇ ತಿನ್ಬೇಕು. ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಪಲ್ಯ ಹಾಕೋತೇನಂತಂದ್ರೆ ನಿಮ್ಮ ಮೇಡಮ್ ಇಷ್ಟ ಕೊಟ್ಟಾರೆ ಇಷ್ಟ ತಿನ್ಬೇಕು, ಹೊಸದಾಗಿ ಲಿಮಿಟೆಡ್ ಐತೆ ಊಟ. 2 ಗಂಟೆಗೆ ಅಂದ್ರೆ ಬಾಜಿ ಖಾಲಿ ಆಗಿರ್ತೈತ್ರಿ. ಮತ್ತೆ ಈ ತರ ಮಾಡಿದ್ರೆ ಹೆಂಗ್ ತಿಂತಾರ ನೋಡ್ರಿ. 2 ಚಪಾತಿ ಕೊಡ್ತಾರ ಓಕೆ ರೀ. ಈ ತರ ಹಸಿ ಬಿಸಿ ಮಾಡಿದ್ರೆ ಹೆಂಗ್ ತಿಂತಾರ್ರಿ ನೋಡ್ರಿ. ಈ ತರ ಚಪಾತಿ ಮಾಡ್ತಾರ್ರಿ. ಹಿಂಗ್ ಮಾಡಿದ್ರೆ ಹೆಂಗ್ ಹೋಗ್ಬೇಕ್ರಿ. ಮತ್ತೆ ಇದೆಲ್ಲ ಡಸ್ಟ್ಬಿನ್ ಕನ ಹೋಗೋದಲ್ರಿ. ಸುಮ್ಮನೆ ಎದಕ್ ಮಾಡ್ಬೇಕಂತ್ರಿ. ಕಾಳುಗಳು ಕ್ಲೀನ್ ಮಾಡಂಗಿಲ್ಲ. ಇಲ್ಲಿ ನೋಡ್ರಿ ಮೆನುದಾಗ ಟೊಮೆಟೊ ಸಾಂಬಾರ್ ಮೆನ್ಷನ್ ಮಾಡಿಲ್ರಿ. ನಮಗ ವಾರದ 3 ದಿನ ಟೊಮೆಟೊ ಸಾಂಬಾರ್ ಕೊಟ್ಟಾರಿ. ಆಮೇಲೆ ಮಾರ್ನಿಂಗ್ನು ಕೊಟ್ರು, ಈವ್ನಿಂಗ್ನು ಸಾಂಬಾರ್ ಕೊಟ್ಟಾರಿ ಟೊಮೆಟೊ. ಮತ್ತೆ ಸ್ವೀಟ್ ಆಗ್ರಿ ಏನೋ ನುಸಿ ಬಂದಾವ್ರಿ. ಸ್ವೀಟ್ ಮಾಡಿದಾಗ ಇರತ್ತಾವ್ರಿ. ಇಲ್ಲಿ ಚಿಕ್ಕಾಡಾಗಿ ಬಾಳ ದಿನ ಆಯ್ತ್ರಿ. ನಾವ್ ಮೇಡಮ್ ಬಂದ 15 ದಿನ ಆದ್ರಿ. ನಾವ್ ಅವ್ರು ಬಂದ್ ಕೊಡ್ಲೇನ ಹೇಳಿದೇವ್ರಿ. ಬಟ್ ಅವ್ರು ಇನ್ನಾದ್ರೂ ಆಕ್ಷನ್ ತಗೊಂಡಿಲ್ರಿ. ಅದ್ರ ಬಗ್ಗೆ ಏನು ಕೇರು ಮಾಡತ್ತೀರಿ. ಕಳೆದ 15 ದಿನಗಳ ಹಿಂದ ವಾರ್ಡನ್ ಆಗಿ ಈ ಸರೋಜಿನಿ ಮೇಡಮ್ ಅವರು ಚಾರ್ಜ್ ತಗೊಂಡ ಮೇಲೆ ಈ ಅವಾಂತರಗಳು ಆರಂಭ ಆಗ್ಯಾವ ನೋಡ್ರಿ. ವಿದ್ಯಾರ್ಥಿಗಳು ಪ್ರತಿಭಟನೆ ಆರಂಭ ಮಾಡೋದಕ್ಕ ಅಂತಂದ್ರ ಸ್ಥಳಕ್ಕ ತಾಲೂಕು ಅಧಿಕಾರಿ ಶಾಂತಾ ಮರಿಗೌಡ್ರ ಆಗಮಿಸಿ ಸಮಸ್ಯೆ ಕೇಳ್ಯಾರ. 2 ದಿನ ಟೈಮ್ ಕೊಡ್ರಿ, ಎಲ್ಲಾ ಸರಿ ಮಾಡ್ತೀವಿ ಅಂತೇಳಿ ವಿದ್ಯಾರ್ಥಿಗಳಿಗೆ ಆಶ್ವಾಸನೆ ಕೊಟ್ಟಾರ. 15 ದಿನ ಮುಂಚೆ ಮೊದಲು ವಾರ್ಡನ್ ಮೇಡಮ್ ಇದ್ರಿ. ಇವ್ರು ಚೇಂಜ್ ಆಗಿ 15 ದಿನ ಆಯ್ತ್ರಿ. ಮೊದಲು ನಮ್ಗೆ ನೀರು ಪ್ರಾಬ್ಲಮ್ ಆಗ್ತಿರಲ್ರಿ. ಈಗ ನೀರು ಪ್ರಾಬ್ಲಮ್ ಆಗೈತ್ರಿ. ನೀರು ತರ್ಸಂತ ದಿನಕ್ಕೆ 1 ಟ್ಯಾಂಕರ್ ನೀರು ತರ್ತಾರೆ. 1 ಟ್ಯಾಂಕರ್ ನೀರೆಲ್ಲ ಸೋಲಾರ್ ಹೋಗ್ತೈತ್ರಿ. ಬಿಸಿನೀರು ಗೀಜರ್ದಾಗ ಬಂದಿದ್ರಿ. ಬೆಳಗ್ಗೆನೂ ನೀರು ಇರಂಗಿಲ್ಲ, ಈವ್ನಿಂಗು ನೀರು ಇರಂಗಿಲ್ರಿ. ಮಾರ್ನಿಂಗ್ ಮಾಡಿ ಹೋಗಂಗಿಲ್ಲ ಬಿಡ್ರಿ. ಅಟ್ಲೀಸ್ಟ್ ಈವ್ನಿಂಗ್ ಬಂದ್ ಮಾಡೇವಂದ್ರೆ ಈವ್ನಿಂಗು ತಣ್ಣೀರ್ನ ಇರ್ತಾವ್ರಿ, ಬಿಸಿನೀರು ಇರೋದೇ ಇಲ್ರಿ. ಮತ್ತೆ ಹಿಂಗ ಆತ ನಮ್ಗೆ ಆರೋಗ್ಯಕ್ಕೆ ಪ್ರಾಬ್ಲಮ್ ಆಕೈತಿಲ್ರಿ. ತಣ್ಣೀರ್ ಮಾಡಿ ಹೋದ್ರಿ. ಈ ಚಳಿಗಾಲದಾಗ ಹೆಂಗ್ ಮಾಡಿ ಹೋಗ್ಬೇಕ್ರಿ ನಾವು. ಮಾರ್ನಿಂಗ್ ಇರಂಗಿಲ್ರಿ, ಅಟ್ಲೀಸ್ಟ್ ಈವ್ನಿಂಗ್ ಇರ್ತೈತೆ. ಈವ್ನಿಂಗು ನೀರು ಇರಂಗಿಲ್ರಿ. ವಾಶ್ರೂಮ್ಗೂ ನೀರು ಇರಂಗಿಲ್ರಿ. ವಾಶ್ರೂಮ್ಗೂ ನೀರು ಕೇಳಿದ್ರಿ. 1 ಟ್ಯಾಂಕ್ ಅವ್ರು ಅಂಟಿಗೆ ಕಂಪ್ಲೇಂಟ್ ಮಾಡಿದ್ರಿ. ಮ್ಯಾಮ್ 1 ಟ್ಯಾಂಕರ್ ತರ್ಸಂದಾರ ಅಂತ ಹೇಳ್ತಾರ್ರಿ. 1 ಟ್ಯಾಂಕರ್ ಅದ್ ನೀರ್ ಬಂದಿದ್ದೆಲ್ಲ ಸೋಲಾರ್ ಹೋಗ್ತೈತ್ರಿ. ಊಟದ ಇಲ್ರಿ. ಊಟದ ಮೇನ್ ಪ್ರಾಬ್ಲಮ್ ಆಗತೈತ್ರಿ. ಈ ಅಧಿಕಾರಿಗಳ ಆಶ್ವಾಸನೆಯಿಂದ ಸಮಸ್ಯೆ ಬಗೆಹರಿತೈತಿ ಅಂತೇಳಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಂಡಾರ. ಮೇಲಾಧಿಕಾರಿಗಳು ಇತ್ತಾಗ ಗಮನ ಹರಿಸಿ ಸಮಸ್ಯೆ ಆಗದಂಗ ನೋಡ್ಕೊಳ್ಬೇಕಂತೇಳಿ ವಿದ್ಯಾರ್ಥಿಗಳು ಆಗ್ರಹ ವ್ಯಕ್ತಪಡಿಸ್ಯಾರ. ಹದಿನೈದು ಮುಂಚಿತವಾಗಿ ಏನು ಇದ್ದಿತ್ತಿಲ್ರಿ ಮೇಡಮ್ ಸಮಸ್ಯೆ. ಇಲ್ಲಿ 15 ದಿನ ನಂತರ ಆಗಲ್ಲ ಸಮಸ್ಯೆ. ಮುಂಚೆ ಬಹಳ ಸಮಸ್ಯೆ ಇರಲಿಲ್ಲ ಮೇಡಮ್. ಚಾರ್ಜ್ ತಗೊಂಡಾದ್ಮೇಲೆ ಸಮಸ್ಯೆ ಬಂದಿರೋದಿಲ್ಲ. ಅಲ್ರಿ ಮೇಡಮ್, ಈಗ ಮೇಡಮ್ ಕುಡಿಯೋ ನೀರ್ದಾಗ ಒಳಗೆ ವಿಸಿಟ್ ಮಾಡ್ರಿ ಮೇಡಮ್ ರೀ. ಒಳಗೆ ಹೋಗಿ ಬರ್ರಿ. ಮಧ್ಯಾಹ್ನದಿಂದ ವಾಶ್ರೂಮ್ಗೂ ನೀರಿಲ್ಲ ಅವ್ರಿಗೆ. ಮಧ್ಯಾಹ್ನದಿಂದ ವಾಶ್ರೂಮಿಗೆ ನೀರಿಲ್ಲ. ಅವ್ರು ತೋರ್ತಾರ ಮಧ್ಯಾಹ್ನ ಮಾತ್ರ GPS ತೋರ್ತಾರ. ಫೋಟೋ 5:30 ಟ್ಯಾಂಕ್ ಅಲ್ಲ ಮೇಡಮ್, 5:30 ಟ್ಯಾಂಕ್ ತೋರ್ತಾರ. ಮೇಡಮ್ ಈಗ ವಿದ್ಯಾರ್ಥಿನಿಯರಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರ ಅವ್ರು ಹೇಳ್ತಾರ ಮುಂಜಾನೆ ಡ್ಯೂಟಿ ಮಾಡ್ತೀವಿ, ಮಧ್ಯಾಹ್ನ ಮಾಡ್ತೀವಿ, ಸಂಜೆಗೆ ಮಾಡ್ತೀವಿ ಅಂತ. ಇಲ್ಲಿ ಬಂದು ಏನ್ ಮಾಡ್ತಾರ್ರಿ ಮೇಡಮ್ ಅವರು? ವಿದ್ಯಾರ್ಥಿಗಳಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರಿ ಮೇಡಮ್. ಅಲ್ಲ ಈಗ ಅದನ್ನ ಸರಿ ಮಾಡ್ತೇವೆ ಅಂತ ಮೇಡಮ್ ಹೇಳತ್ತಾರಲ್ಲ, ಆಗೇತ್ರಿ. ಈಗ ಅವರು ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಳಗಾವಿ.